ವೆಲ್ಕಮ್ ಬ್ಯಾಕ್ ಟು ಅಚ್ಚ ಹೆಸರು ಡೈಲಿ ವ್ಲಾಗ್ ಚಾನಲ್. ನಿಮ್ಮ ಪವಿತ್ರ. ಎಲ್ಲರೂ ಹೇಗಿದ್ದೀರಾ? ಒಪ್ಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೆ ವ್ಲಾಗ್ ಇದು. ನನ್ನ ಮಗನ ಸ್ಕೂಲಲ್ಲಿ ಏನೋ ಡ್ರಾಮಾ ಇದೆ ಅಂತೆ, ಸೊ ಅದಕ್ಕೆ ನಾವು ರೆಡಿಯಾಗಿ ಹೋಗ್ತಾಯಿದ್ದೀವಿ. ಅವನಿಗೆ ಗ್ರೀನ್ ಟೀ ಶರ್ಟು ಮತ್ತು ಜೀನ್ಸು ಬ್ಲೂ ಜೀನ್ಸ್ ಹೇಳಿದ್ದಾರೆ ಡ್ರೆಸ್ಸು. ಸೊ ಹಾಕ್ಕೊಂಡು ಅವನು ಶೂ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ನಾನು ಕೂಡ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಕರೆಂಟ್ ಬೇರೆ ಹೋಯ್ತು, ಕರೆಂಟ್ ಬೇರೆ ಬೆಳಗ್ಗೆ ಹೋಗಿ ಬರ್ತಾಯಿದ್ದೆ. ಸೊ ನಾನು ಕೂಡ ಸಿಂಪಲಾಗಿ ಡ್ರೆಸ್ ವೇರ್ ಮಾಡಿದೆ. ಸೊ ಇವಾಗ ಹೋಗ್ತಾಯಿದ್ದೀನಿ. ನಾವೆಲ್ಲ ರೆಡಿಯಾಗಿ ಸ್ಕೂಲಿಗೆ ಲೇಟ್ ಆಯಿತು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ಕೂಲು ನಮ್ಮ ಮನೆಗೂ ಸ್ಕೂಲ್ಗೂ ವಾಕಬಲ್ ಅಷ್ಟೇ, 5 ಮಿನಿಟ್ಸ್ ಆಗುತ್ತೆ ಅಷ್ಟೇ ಸ್ಕೂಲ್ಗೂ ನಮ್ಮ ಮನೆಗೂ. ಹತ್ರದಲ್ಲೇ ಸ್ಕೂಲ್ ಹಾಕಿದ್ದೀವಿ. ಅವನು ನಮ್ಮ ರೋಡಲ್ಲೇ ಹೊಸ್ದಾಗಿ ಸ್ಟಾರ್ಟ್ ಆಗಿತ್ತು. ಅವನು ಅಲ್ಲೇ 4 ಇಯರ್ಸಿಂದ ಅಲ್ಲೇ ಓದ್ತಾಯಿದ್ದೆ. ನಾವು 4th ಅವನು. ಫೈನಲಿ ಕ್ಲಾಸ್ ಒಳಗೆ ಹೋದ್ವಿ. 2nd ಫ್ಲೋರ್ ಹತ್ಕೊಂಡು ಡ್ರಾಮಾ ಡೈರೀಸ್ ಅಂತ ಏನೋ ಮಾಡ್ತಿದ್ದಾರೆ ಮಕ್ಕಳ ಕೈಲಿ. ಪರಿಸರದ ಬಗ್ಗೆ, ಪರಿಸರನ ಹೆಂಗೆ ನೋಡ್ಕೋಬೇಕು, ಹೇಗೆ ಕಾಪಾಡಬೇಕು ಅನ್ನೋ ಟಿಪ್ಸ್ನ ಹೇಳ್ಕೊಡ್ತಿದ್ದಾರೆ ಎಲ್ಲ ಮಕ್ಳುಗಳಿಗೂ. ಎಲ್ಲರೂ ಗ್ರೀನ್ ಕಲರ್ ಟೀ ಶರ್ಟು ಮತ್ತು ಬ್ಲೂ ಜೀನ್ಸ್ ಹೇಳಿದ್ರು. ಎಲ್ಲರೂ ಮಕ್ಕಳು ಅದೇ ಹಾಕ್ಕೊಂಡು ಬಂದಿದ್ರು. ಎಲ್ಲ ಮಕ್ಕಳು ಒಂದೊಂದು ಡೈಲಾಗ್ನ ಹೇಳ್ತಾ ಇದ್ದಾರೆ. ಅಷ್ಟೇ, 1/2 hour ಫಂಕ್ಷನ್ ಅಷ್ಟೇ. ಸ್ಯಾಟರ್ಡೆ ಮಾಡಿದ್ದಿದ್ದನ್ನು ಎಲ್ಲ ಮಕ್ಕಳು ಒಂದೊಂದು ಡೈಲಾಗ್ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಪರಿಸರನ ಹೇಗೆ ರಕ್ಷಣೆ ಮಾಡಬೇಕು, ಹೇಗೆ ಇಟ್ಕೋಬೇಕು, ಏನು ಮಾಡಿದ್ರೆ ಹೇಗಾಗುತ್ತೆ, ಪರಿಸರ ಹಾಳಾಗುತ್ತೆ ಅನ್ನೋದನ್ನು ಎಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ ಒಬ್ಬರೊಬ್ಬರೇ. ಅದಾದಮೇಲೆ ನಾನು ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆನೇ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಹೋಗಿದ್ದೆ, ಬರೋಷ್ಟೊತ್ತಿಗಾಗುತ್ತೆ ಅಂತ. ಆ ಕೆಲಸನಾಗುತ್ತಾ ಈ ಕೆಲಸನಾಗುತ್ತೆ ಎಲ್ಲರೂ ಒಟ್ಟೆ ಅಂತ ಹಾಕ್ಬಿಟ್ಟು ಹೋಗಿದ್ದೆ. ಹಂಗೆ ನಾವು ತುಂಬ ದಿವಸ ಆಗಿತ್ತು ಸೀಟ್ ಹಾಕ್ಸ್ಬೇಕಂತ ಅನ್ಕೋತಿದ್ವಿ ತುಂಬ ವರ್ಷದಿಂದ. ಫೈನಲಿ ಸೀಟ್ ಕೂಡ ಹಾಕ್ಸಿದ್ವಿ. ಇವಾಗಂತೂ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತೈತೆ, ಬಟ್ಟೆ ಒಣಗ್ತಿಲ್ಲ. ಇದಕ್ಕೂ ಹೆಂಗೋ ಯೂಸ್ ಆಗುತ್ತಲ್ವ ಅಂತ ನಾನು ಬರೋಷ್ಟಕ್ಕೆ ಬಟ್ಟೆ ಕೂಡ ಎಲ್ಲ ಆಗಿತ್ತು. ವಾಷಿಂಗ್ ಮಿಷಿನಿಂದ ಎಲ್ಲ ತೆಗ್ದು ಬಟ್ಟೆ ಎಲ್ಲ ಒಣಗಾಕಿ ಮತ್ತೆ ಇನ್ನೊಂದು ರೌಂಡ್ ಹಾಕ್ತೆ. ಒಂದು 3-4 ಡೇಸಿಂದ ಬಟ್ಟೆನ ವಾಶ್ ಮಾಡಿರಲಿಲ್ಲ, ಹಾಗೆ ಇತ್ತು. ಮೇಲೆಲ್ಲ ಪೇಂಟೆಲ್ಲ ಮಾಡ್ತಿರೋ ಸೀಟ್ ಹಾಕ್ತಿದ್ರು ಅಂತೇಳಿ ಆಮೇಲೆ ಫೈನಲಿ ಬಟ್ಟೆ ಎಲ್ಲ ಒಕ್ಕೊಂಡೆ. ಬದುಕಿದ್ದೇವೆ ಬಟ್ಟೆಗಳನ್ನು ಬದಲಿಸಿ, ಒಂದು ದಿನ ಒಂದೇ ಬಟ್ಟೆಯಲ್ಲೇ ಕರೆದುಕೊಂಡು ಹೋಗುವರು ಹೆಗಲನ್ನು ಬದಲಿಸಿ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಗಾದೆ? ಎಷ್ಟು ಚೆನ್ನಾಗಿದೆ ಎಲ್ಲ ಕೇಳ್ತಾ ಇದ್ರೆ. ಹಾಯ್, ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ನನ್ನ ಮಗು ಸ್ಕೂಲ್ ಇತ್ತು, ಸೊ ಹೋಗ್ಬಿಟ್ಟು ಬಂದೆ. ಬರೀ ಜಸ್ಟ್ 1/2 hour ಅಷ್ಟೇ ಇದ್ದಿದ್ದು. ಫಸ್ಟ್ 11 ಗಂಟೆಗೆ ಬರೋಕ್ಕೆ ಹೇಳಿದರು ನಿನ್ನೆ. ಮತ್ತು ಇವತ್ತು ಮೆಸೇಜ್ ಮಾಡಿ ಬೆಳಗ್ಗೆ ಸೌಂಡ್ ಕಮ್ಮಿ ಕೊಡುತ್ತೆ ಟಿವಿದು. ಮೆಸೇಜ್ ಮಾಡಿ 10:30ಗೆ ಬರೋಕ್ಕೆ ಹೇಳಿದ್ರು. ಅವ್ರು ಎಷ್ಟು ಇಂಟೆಲಿಜೆಂಟ್ ನೋಡಿ, ನಾವು ಲೇಟಾಗಿ ಹೋಗ್ತೀವಿ ಅಂತ. ಅದಕ್ಕೆ 10:30ಗೆ ಬರೋಕ್ಕೆ ಹೇಳಿದ್ರು. ಸೊ ಅಲ್ಲಿ ಹೋದಾಗ ಸ್ಟಾರ್ಟ್ ಮಾಡಿದ್ದೆ. 11 ಗಂಟೆ ಆಗಿತ್ತು. 11 ಗಂಟೆ ಜಸ್ಟ್ 1/2 hour ಅಷ್ಟೇ. ಸಾರಿ, 1/2 hour ಮುಗಿಸ್ಕೊಂಡು ಬಂದ್ವಿ. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಶಾಪಿಂಗ್ ಮಾಡಿದ್ದೀರಾ ಅಲ್ವಾ? ಯಾರು ಏನೇನು ಮಾಡಿದ್ದೀರಾ ಸೊ ಕಮೆಂಟ್ ಮಾಡಿ. ನಾನು ಮನೆಯಲ್ಲಿ ಲಕ್ಷ್ಮಿಯಲ್ಲಿ ಏನು ಕೂರಿಸೋದಿಲ್ಲ, ಸಿಂಪಲಾಗಿ ಹಾಗೆ ಪೂಜೆ ಮಾಡ್ತೀವಿ. ಸೊ ನೋಡಿ, ನಾನು ಸ್ಯಾರಿ ತಗೊಂಡೆ. ಫುಲ್ ಹೇಗಿದೆ ಅಂತ ತೋರಿಸ್ತೀನಿ. ಈ ಕಾಂಬಿನೇಷನ್ ನನ್ನ ಹತ್ರ ಸ್ಯಾರಿ ಇರಲಿಲ್ಲ. ಒಂಥರ ವೈನ್ ಕಲರು ಮತ್ತು ಯಾವ ಕಲರ್ ಅಂತಾರೆ ಕಾಯಿಸಿರೋದು, ಬೇಗ ಬಾಯಿಗೆ ಬರ್ತಿಲ್ಲ ನನಗೆ, ನೆನಪಾದ್ರೆ ಹೇಳ್ತೀನಿ ರೀ. ನೋಡಿ, ಮೆಜೆಂತ ಕಲರ್, ವೈನು ಬಿಟ್ಟು ಮೆಜೆಂತ ಹೆಂಗಿದೆ ನೋಡಿ, ಕಾಂಬಿನೇಷನ್ ಚೆನ್ನಾಗಿದೆಯಾ? ಸ್ಯಾರಿ ಅನ್ನೋದು ನಂಗೆ ಸಖತ್ ಇಷ್ಟ ಆಯಿತು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಈ ಸ್ಯಾರಿ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ನಿಮಗೂ ಬೇಕಿದ್ದರೆ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ, ಅಂಗಡಿ ಶಾಪ್ದು ಪರಿಣೀತ್ ಸಿಲ್ಕ್ ಅಂತೇಳಿ, ಕಂಚಿಕೋ ಪರಿಣೀತ್ ಸಿಲ್ಕ್ ಅಂತೇಳಿ. ಅಲ್ಲಿ ನಾನು ತೊಗೊಂಡಿದ್ದು. ಸ್ಯಾರಿ ಕ್ವಾಲಿಟಿ ಮತ್ತು ತುಂಬಾ ಚೆನ್ನಾಗಿದೆ. ಪ್ರೈಸು ಕೂಡ ವರ್ತ್ ಅನಿಸ್ತು ಇದಕ್ಕೆ. ನೋಡಿ, ಚೆನ್ನಾಗಿದೆ ಅಲ್ಲ? ಇದು ಸೆರಗೇನೋ ಬರುತ್ತೆ. ಇದು ಸೆರಗು ಬರುತ್ತೆ. ಇದು ಫುಲ್ ಕಾಣಿಸ್ತಿದೆ ನಿಮಗೆ, ಜರಿ ಇದೆ, ಫುಲ್ ಸೆರಗಿದೆ ಇದು. ಇದು ಬಂದು ಬ್ಲೌಸ್. ಸೌಂಡ್ ಕಮ್ಮಿ ಕೊಡು. ಇದು ಬ್ಲೌಸ್ ಪ್ಲೇನ್ ಇದೆ. ಬ್ಲೌಸು ಬಾರ್ಡ್ರ್ ಬಂದಿದೆ, ಪೆಂಟೆಕ್ಸ್ ಬಾರ್ಡರು, ಡಬಲ್ ಬಾರ್ಡರ್ ಇದೆ. ಚೆನ್ನಾಗಿದೆಯಾ? ಏನು ಹೆಂಗೆ ಕಾಣಿಸ್ತಿದೆ ಹೇಳಿ ನನಗೆ, ಕಮೆಂಟ್ ಮಾಡಿ ಗಾಯ್ಸ್. ಸೊ 1-2 ನನಗೆ ಸ್ಯಾರಿ
ಎಷ್ಟು ಕೊಟ್ರಿ ಸ್ಯಾರಿಗೆ ಪ್ರೈಸು ಅಂತ ಕೇಳ್ತಾಯಿದ್ರು. ಸೊ ನಾನೀಗ ರಿಪ್ಲೈ ಮಾಡಿದ್ದೀನಿ. ಈಗ ಕಾಣಿಸ್ತಿದೆ ಸ್ಯಾರಿ ನನಗೆ. ಆದರೆ ಈ ಕಲರ್ ಇರಲಿಲ್ಲ. ಸೊ ಇದು ನೀಟಾಗಿ ಹಾಕೊತೀನಿ. ಆದರೆ ಈ ಕಲರ್ ಇರಲಿಲ್ಲ. ಸೊ ಅದಕ್ಕೆ ಈ ಕಲರ್ ತೊಗೊಂಡೆ ನಾನು. ನಂಗೆ ಅಲ್ಲಿ ನೋಡಿದಾಗ ಸಖತ್ ಇಷ್ಟ ಆಗೈತೆ ಈ ಕಲರ್ ಮಾತ್ರ. ಅದಕ್ಕೆ ಈ ಕಲರ್ ತೊಗೊಂಡೆ ಅಂತ. ಹಬ್ಬಕ್ಕೆ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ, ಹಾಕ್ಕೊತೀನಿ ಹಾಕೊಳ್ಳೋದನ್ನ. ಬ್ಲೌಸ್ ಬೇರೆ ಹೊಲಿಸ್ಬೇಕು ಹಬ್ಬಕ್ಕೆ. ನಂದು 15 ದಿವಸ ಮೇ ಬಿ ಇರ್ಬೋದು. ಸೊ ಹೊಲಿ ಹಾಕ್ಬಿಟ್ಟು ಹಾಕ್ಕೊಬೇಕು ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ ಸ್ಯಾರಿ? ನೋಡಿ ಹೆಂಗೆ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸ್ಯಾರಿ? ಸೊ ನಾನು ಇದಕ್ಕೆ ಯಾವ ಜ್ಯುವೆಲರಿ ವೇರ್ ಮಾಡ್ತೀನಿ, ಯಾವ ಜ್ಯುವೆಲರಿ ತೊಗೊಂಡಿದ್ದೀನಿ ಸಲ ತೋರಿಸ್ತೀನಿ ನೋಡಿ. ಇದಕ್ಕೆ ಸ್ಯಾರಿ ಕತೆ ಅಷ್ಟೇ ಮುಗೀತು. ಸೈಡಿಗೆ ಹಾಕೋದಿಲ್ಲ. ಸೊ ನೆಕ್ಸ್ಟ್ ಜ್ಯುವೆಲರಿ ಒಂದು ತೊಗೊಂಡೆ. ನೋಡಿ ಕಾಣಿಸ್ತಿದ್ಯಾ? ಸಿಂಪಲಾಗಿ ಕಾಸಿನ ಸರ ಥರ ಚೆನ್ನಾಗಿದೆಯಾ? ಸೊ ಆ ಸ್ಯಾರಿಗೆ ಇದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಅಷ್ಟೇ, ನಾನು ಅಷ್ಟೊಂದೆಲ್ಲ ಯಾವಾಗೂ ರೆಡಿ ಆಗೋದಿಲ್ಲ. ಸಿಂಪಲಾಗಿ ಅಷ್ಟೇ ಇರೋದಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಅಷ್ಟೇ. ಅದು ಚೆನ್ನಾಗಿ ಕಾಣಿಸ್ತಿದ್ಯಾ? ಈ ಸ್ಯಾರಿ ನನಗೆ ವೇರ್ ಮಾಡ್ತೀನಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡ್ತೀನಿ ನೋಡಿ. ಸ್ಯಾರಿಗೆ ಸಿಂಪಲಾಗಿ ಇದನ್ನು ಹಾಕೋತೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಹತ್ತಿರ ಬಂದಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಸ್ಯಾರಿ ಹೇಗೆ ಕಾಣಿಸಿದೆ ಅಂತೇಳಿ ಗಾಯ್ಸ್ ಪ್ಲೀಸ್. ನನಗಂತೂ ಸಖತ್ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತಾ ಸ್ಯಾರಿ ಕಲರ್ ಕಾಂಬಿನೇಷನ್ನು ಹೇಳಿ. ಬ್ಲೌಸ್ ನೋಡಿ ಈ ಥರ ಬರುತ್ತೆ ಹೊಲಿಸ್ಕೊಳ್ಳೋದು. This creepy mold formed from a plate of old cat food. These lined up cereal boxes make the captain look like a thief. This combination was struck by lightning. These eco-friendly toothpicks are ಸರ್ದು individually ಈ ಥರ ಹಿಂಗೆ ಕಾಂಬಿನೇಷನ್ ಬರುತ್ತೆ. ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊತೀನಿ. This creepy sign was spotted. ಜ್ಯುವೆಲರಿ ಇದೊಂದಿದೆ. ಇನ್ನೊಂದು ತೊಗೊಂಡಿದ್ದೀನಿ, ತೋರಿಸ್ತೀನಿ. ಇದು ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ವೇರ್ ಮಾಡಿದಾಗ. ಇನ್ನೊಂದು ತೋರಿಸ್ತೀನಿ ನೋಡಿ. This is what an owl looks like without feathers. How do different animals react in zero ನೋಡಿ gravity? ಚೆನ್ನಾಗಿ ಕಾಣಿಸುತ್ತೆ ನೋಡಿ Number ಗೈಸ್. 1, frogs. When they were released in zero gravity, they ಕಾಣಿಸ್ತಿದೆ got ಅನ್ಕೋತೀನಿ confused ನಿಮಗೆ about where the ground was and ಕ್ಲಾರಿಟಿಯಾಗಿ. started bouncing. Number 2, cats. When cats were released in zero So ಇದು gravity stone by ಇದೆ. NASA, they got confused about where the ground ಮತ್ತೆ was pearl and ಇದೆ. where to land. Number 3, ಚೆನ್ನಾಗಿ ಕಾಣಿಸುತ್ತೆ snakes. Yes, ಇಲ್ಲಿ. they were also released in zero gravity. After that, they got tangled up in themselves and tied knots. So This many. happened because snakes get tense in zero gravity and make knots in themselves. Number 4, dogs. They don't care if there is gravity or not. They are moving around ಯಾವ್ದು ಚೆನ್ನಾಗಿ comfortably. ಕಾಣಿಸ್ತಿದೆ? ಇದು Number ಚೆನ್ನಾಗಿ ಕಾಣಿಸ್ತಿಲ್ಲ, 5, ಅದು ಚೆನ್ನಾಗಿ ಕಾಣೋದು ಕಮೆಂಟ್ pigeons. They ಮಾಡಿ. fluttered in zero gravity ಯಾವ್ದು and ಚೆನ್ನಾಗಿ tried to ಕಾಣಿಸ್ತಿದೆ fly. ನಿಮಗೆ? Number 6, mouse. When they were released in zero gravity, they decided to create their own gravity. How? ನನಗೆ ಈ ಕಲರ್ ಚೆನ್ನಾಗಿ ಕಾಣಿಸ್ತಿದ್ಯಾ, ಸೂಟ್ ಆಗ್ತಿದ್ಯಾ? ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇದಕ್ಕೆ ಜ್ಯುವೆಲರಿ ಇದೆ, ಅಲ್ಲ ಸಾರಿ, ಇದಕ್ಕೆ ಇಯರಿಂಗ್ಸ್ ಇದೆ, ತೋರಿಸ್ತೀನಿ ನೋಡಿ. Bring Mars to Earth's distance from the ನೋಡಿ ಈ sun ಥರ and ಇದೆ see if it ಇಯರಿಂಗ್ಸ್. becomes habitable. All right, let's move Mars to Earth's orbit. Being closer to the sun ಸ್ವಲ್ಪ changes ಬೆಳಕು ಅಷ್ಟು everything. ಕಾಣಿಸಲ್ಲ Mars now gets ಅನ್ಕೋತೀನಿ. 125% more solar energy, warming the planet dramatically. The red planet starts with some natural advantages. Its day is almost exactly like Earth's, and its tilt gives it similar seasons. This creates a good foundation for what's about to happen. As temperatures climb, we see the ice caps transform. First, the ಬಳೆ frozen ಕೂಡ carbon ತಗೊಂಡೆ dioxide ನೋಡಿ turns to ತೋರಿಸ್ತೀನಿ. gas. Then the water ice begins to melt. This released carbon dioxide is important. It thickens Mars's atmosphere, though only to about 5%. ನಾನು ಈ ಜ್ಯುವೆಲರಿನ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ನನ್ನ ಚಾನಲಲ್ಲಿದೆ. ಸೊ ಒಂದ್ಸಲ ಚೆಕ್ ಮಾಡಿ. ಸೀರೆನೂ ಕೂಡ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತಲೂ ಸಹ ಹೇಳಿದ್ದೀನಿ. ಸೊ ವಿಡಿಯೋ ಬೇಕಿದೆ ಚಾನಲ್ನಲ್ಲಿದೆ. ಸೊ ಒಂದ್ಸಲ ವಿಸಿಟ್ ಮಾಡಿ ನೋಡಿ.
Dangerous radiation from ನೋಡಿ the sun ಚೆನ್ನಾಗಿ would ಕಾಣಿಸ್ತಿದೆ. bombard anyone on the surface, and with its weaker Okay, go. gravity, just 38% of Earth's, the planet can't hold on to its new atmosphere forever. So despite becoming warmer and wetter in Earth's black orbit, ಬೆಳೆ Mars would still ಹಾಕಿದ್ದೀನಿ. require significant technology for human survival, a more Earth-like Mars, but far from a settled. ಕಾಣಿಸ್ತಿದೆಯಾ Great ಪ್ಲೇಸ್ Mars ನಿಮಗೆ ಸೆಕೆಂಡ್ಗೂ ಸ್ವಲ್ಪ ಈಗ ಕಾಣಿಸ್ತಿದೆ ಅನ್ಕೋತೀನಿ. Rare Photos Part 14. Nearly 28 years since the great Lego spill Yeah, but I pieces thought are I still didn't washing ashore. The latest one from last week is this ಇಷ್ಟ little ನಾನೇನು object. ಪರ್ಚೇಸ್ This man is ಹಬ್ಬಕ್ಕೆ ಅಂತ ಏನು suffering ತೊಗೊಳ್ಲಿಲ್ಲ, from rare medical ಸುಮ್ಮನೆ ಹಾಗೆ ಅಂಗಡಿಗೆ ಹೋಗಿದ್ದೆ, tooth is growing. This was the first ever ಚೆನ್ನಾಗಿ design of ಅನಿಸ್ತು, Voldemort ಅದಕ್ಕೆ Harry ತೊಗೊಂಡು Potter. ಬಂದೆ. It was later deemed too terrifying for children. Ah, This lion ಟೈಟ್ ಆಗ್ಬಿಟ್ಟಿದೆ ಬಟ್ ಎಲ್ಲ. Australia's oldest man at ಮತ್ತು 100 ಸ್ಯಾರಿ ಬಗ್ಗೆ ಕಮೆಂಟ್ ಮಾಡಿ his ಅಷ್ಟೇ, last days knitting ಹೆಂಗೆ sweaters ಕಾಣಿಸ್ತಿದೆ for injured penguins. ಕಲರ್ This bear had to ಕಾಂಬಿನೇಷನ್ hide under a house ನನಗಂತೂ during the ಸಿಕ್ಕಾಬಿಟ್ಟು wildfires of Los ಇಷ್ಟ. Angeles in order to survive. Every U.S. Texas Rangers badge is carved from Mexican silver. Pretty ironic. ನೀವೆಲ್ಲ ಹಬ್ಬಕ್ಕೆ ಹಬ್ಬ High School. ಹೇಗೆ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಯಾರ ಲಕ್ಷ್ಮಿ ಕೂರಿಸ್ತೀರಾ? ನಾನೇನು ಲಕ್ಷ್ಮಿ ಕೂರಿಸಲ್ಲ, ನನಗೆ ಆಸೆ ಇದೆ ಲಕ್ಷ್ಮಿ ಎಲ್ಲ ಕೂರಿಸ್ಬೇಕು ಅಂತ, ಬಟ್ ನಾನು ಒಬ್ಬಳೇ ಮಾಡೋದ್ರಿಂದ ಯಾರೂ ನನಗೆ ಹೆಲ್ಪಿಗೆ ಯಾರೂ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ, ಸಿಂಪಲಾಗಿ ಲಕ್ಷ್ಮೀ ಪೂಜೆ ಮಾಡ್ಕೋತೀನಿ ಅಷ್ಟೇ ಸಾಕು. ಸಿಂಪಲಾಗಿ ಲಕ್ಷ್ಮೀ ಪೂಜೆ ಮಾಡ್ಕೊಂಡ್ರೆ ಲಕ್ಷ್ಮಿ ಒಳ್ಳೆ ಒಲಿತಾರಲ್ವಾ, ಗ್ರ್ಯಾಂಡಾಗಿ ಮಾಡ್ಕೊಬೇಕು ಅನ್ನೋದೇನಿಲ್ಲ. ಅದಕ್ಕೆ ಸಿಂಪಲ್ ಮಾಮೂಲಿ ಪೂಜೆ ಮಾಡ್ತೀನಿ ಅಷ್ಟೇ, ಯಾವಾಗಲೂ ಮಾಡ್ದಂಗೆ. ಸ್ವಲ್ಪ ಹೂವಲ್ಲ ಒಂಚೂರು ಜಾಸ್ತಿ ಹಾಕ್ಕೊತೀನಿ ಅಷ್ಟೇ, ಏನಿಲ್ಲ. ಚಿನ್ನು ಸೌಂಡ್ ಕಮ್ಮಿ ಕೊಡು, ಒಂದ್ಸತಿ ಅರ್ಥ ಆಗಲ್ಲ ನಿನಗೆ. ನನ್ನ ಮಗನಿಗೆ ಯಾವಾಗಲೂ ಅಷ್ಟೇ, ಅವನಿಗೆ ಒಂದ್ಸತಿ ನಾನು ಏನು ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ, ನಾನು ಹೇಳೋದನ್ನು ಕಿವಿಗೂ ಹಾಕ್ಕೊಳ್ಳಲ್ಲ ಅವನು, ಯಾವಾಗಲೂ ಅಷ್ಟೆ. ಅವ್ನು ಏನು ಮಾಡಬೇಕು ಅದನ್ನೇ ಮಾಡೋದು, ನಾನು ಹೇಳೋದನ್ನ ಅಷ್ಟೇ. ನೀವೇನು ನೋಡ್ತಿದ್ದೀರಿ, ಅವಾಗಿನ ಸೌಂಡ್ ಕಮ್ಮಿ ಕೊಡು ಅಂತಿದ್ದೀನಿ, ಕೊಡ್ತಾನೆ ಇಲ್ಲ. ಇವಾಗ ಈ ಬ್ಲೌಸ್ನ ಒಲೆ ಹಾಕಬೇಕು, ಒಲೆ ಹಾಕ್ತೀನಿ. ನನಗೆ ಈ ಸ್ಯಾರಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಗೈಸ್. ಅವ್ರ ಹತ್ರ ಶಾಪಲ್ಲಿ ಒಂದು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಸ್ಯಾರಿಗಳಿಗೆ, ಕಲರ್ ಕಾಂಬಿನೇಷನ್ನು. ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಶಾಪಿಗೆ, ಪ್ರೈಸು ಕೂಡ ಕಮ್ಮಿ ಇದೆ. ಸೊ ಅಕಸ್ಮಾತ್ ನೀವು ಯಾರು ಸ್ಯಾರಿ ಅಂಗಡಿಗೆ ಹೋಗ್ತೀನಿ ಅಂದರೆ ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ, ಸೊ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತೇಳಿ ಅವ್ರಿಗೆ ಹೇಳಿ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋ ರೇಟ್ಗಿಂತ ಕಮ್ಮಿನೂ ಡಿಸ್ಕೌಂಟ್ ಕೊಡ್ತಾರೆ. ನನಗೆ ಮಾತ್ರ ಸಖತ್ ಲೈಕ್ ಆಯ್ತು ಈ ಕಲರು. ನನ್ನ ಹತ್ರ ಇರೋ ಎಲ್ಲ ಸ್ಯಾರಿಗಿಂತ ಈ ಸ್ಯಾರಿ ನಂಗೆ ಸಿಂಪಲ್ ಆಗಿದ್ರು ಈ ಸ್ಯಾರಿ ಸಖತ್ ಇಷ್ಟ ಆಯಿತು, ಕಲರ್ ಕಾಂಬಿನೇಷನ್ ಅಷ್ಟೇ. ಅಷ್ಟೇ ಗೈಸ್, ಇನ್ನೇನು ಸಮಾಚಾರ ಎಲ್ರದ್ದು. ಆಗಲೇ ಟೈಮ್ 12:30, ಅಡುಗೆ ಮೇಲೆ ಮಾಡಬೇಕಿನ್ನ ಅಡುಗೆ ಮಾಡಿಲ್ಲ. ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಎಲ್ಲ ಹಬ್ಬ ಬೀಸಿ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀರೇನೋ. ನಾನು ಕ್ಲೀನ್ ಮಾಡಬೇಕು, ನೆಕ್ಸ್ಟ್ ವೀಕಿಂದ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೊತೀನಿ. ಅಯ್ಯೋ ಹಬ್ಬ ಬರೋದು ಸಾಕು, ಮನೆ ಕ್ಲೀನ್ ಮಾಡೋದು ಸಾಕು, ಮಾಡೋ ಒಂದಿನ ಮಾಡ್ಕೊಂಡು ತಿನ್ನೋ ಒಂದಿನ ಊಟಕ್ಕೆ ಒಬ್ಬಟ್ಟಿಗೆ ವಾರ ಪೂರ್ತಿ 10 ದಿನ ಪೂರ್ತಿ ಕಷ್ಟಪಟ್ಟು ಆ ಶಾಪಿಂಗು ಈ ಶಾಪಿಂಗು ಅಂತ ಮಾಡಿ 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 ಸುಸ್ತಾಗ್ಬಿಟ್ಟಿರ್ತೀವಿ. ಕೊನೆಗೆ ಒಂದೇ ದಿನ ಹಬ್ಬ ಮಾಡೋದಷ್ಟೇ ನಾವು, ಆ ಒಂದಿನಕ್ಕೆ. ಮತ್ತು ಎಲ್ರದ್ದು ಪ್ರಿಪ್ರೇಷನ್ ಹೇಗಿದೆ ಹಬ್ಬಕ್ಕೆ ಹೇಳಿ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.